ಆ ಸದಸ್ಯತ್ವವನು ವೇದವ್ಯಾಸ ಕೈಕೊಂಡನು. ಮುನೀಂದ್ರ ಮಹಾಸಮಾಜದ ಬಯಕೆಗ ಶಾಂಡಿಲ್ಯ ನಾರದರು. ಭೂಸುರರು ಸಾಮಾಜಿಕರು ಧರಣೀಶ ಯಜ್ಞೋಪಕ್ರಮದ ವಿನ್ಯಾಸದಲ್ಲಿ ಬಂದನು ಯುಧಿಷ್ಠಿರನಚ್ಯುತನ ಹೊರೆಗೆ. ದೇವ ನಿನ್ನಯ ಕರುಣದಲ್ಲಿ ಸಕಳಾವನೀಪತಿ ವಿಜಯ ಬಹಳಾರ್ಥಾವಲಂಬನ ವಿಮುಖ ಪ್ರಾರಂಭ ವಿಸ್ತಾರ. ಈ ವಿಜಯ ವೈಭವವೆಮಗೆ ಸಂಭಾವಿತವೆವರ ರಾಜಸೂಯಕ್ಕೆ. ದೇವದೀಕ್ಷಿತನಾಗು ನೀನೆಂದೆರಗಿದನು ಪದಕ್ಕೆ. ಮಣಿದು ಹಿಡಿದೆತ್ತಿದನು ರಾಯನ ಹಣೆಯನನುಪಮ ಕರುಣನಿಧಿ. ಕಡುಗುಣಿಯೇ ಬಾಯನ್ನಾನೆ ಬಾಯೆಂದಪ್ಪಿ ಮೈದಡವಿ. ಗುಣಬಹುದು ನಿನಗಿಂದು ಕುಲದಿನ ಮಣಿಯೇ ದೀಕ್ಷಿತನಾಗು ಮದವಾರಣನೆ ದೀಕ್ಷಿತನಾಗುನುತ ಬೋಳೈಸಿದನು ಹರಸಿ. ಎನೆಹ ಸಾಧವೆನುತ್ತ ಯವನಂದನನು ವೈಶಾಖದ ಚತುರ್ದಶಿ ದಿನದಲುತ್ತರ ಪೂರ್ವವೇದಿವರಾಭ್ಯುದೈಕದಲ್ಲಿ. ವಿನುತ ಪುಣ್ಯಾಹದ ಮಹಾವಾಚನೆಯ ನಿಗಮ ಪವಿತ್ರ ಜಲಪಾವನನು ಮರುದಿನ ಯಜ್ಞ ದೀಕ್ಷಿತನಾದನ್ ಒಲವಿನಲಿ. ಹುದಿನ ನವನೀತಾನುಲೇಪದ ಹೊದೆದ ಕೃಷ್ಣಾಜಿನದ ಹಸ್ತಾಗ್ರದಲೆಸೆವ ಸಾರಂಗ ಶೃಂಗದ ಯಾಜಮಾನ್ಯದಲ್ಲಿ. ಉದಧಿ ಕೊರೆಗಟ್ಟುವ ಚತುರ್ವೇದದ ಮಹಾಘೋಷದಲ್ಲಿ ಮಖಕುಂಡದ ತದಂತರ್ವೇದಿಗೈ ತಂದನು ಮಹೀಪಾಲ. ನೆರೆದುದವನೀಪಾಲ ಜನಸಾಗರ ಬಹಿರ್ವೇದಿಯ ಮಹಾಚಪ್ಪರದೊಳಗೆ ತಂತಮ್ಮ ಸಿಂಹಾಸನ ಸಗಾಢದಲ್ಲಿ. ಪರಮ ಋಷಿಗಳ ವೇದ ಘೋಷೋತ್ಕರ ನೃಪಾಧ್ವರ ವಿಷಯ ತರ್ಕ ಸ್ಫುರಣ ಕೋಲಾಹಲದ ಕಳಕಳ ತುಂಬಿತಂಬರವಾ. ಯಜ್ಞದ ಸದಸ್ಯತ್ವವನ್ನು ವೇದವ್ಯಾಸನೇ ವಹಿಸಿಕೊಂಡನು. ಋಷಿಸ್ತೋಮಕ್ಕೆ ಉಪಚರಿಸಲು ಶಾಂಡಿಲ್ಯ ನಾರದರು ಮುಂದಾದರು. ರಾಜಸೂಯ ಯಾಗದ ಆರಂಭಕ್ಕೆ ಧರ್ಮರಾಯನು ಬ್ರಾಹ್ಮಣರು ಮತ್ತು ಸಾಮಾಜಿಕರ ಜೊತೆಯಲ್ಲಿ ಶ್ರೀಕೃಷ್ಣನ ಬಳಿಗೆ ಬಂದನು. ಸದಸ್ಯ ಅಂದರೆ ಯಾಗದ ನ್ಯೂನ ಅತಿರೇಕಗಳನ್ನು ತಿದ್ದಿ ವೇದ ವಿಧಿಯಂತೆ ಕಾರ್ಯನಿರ್ವಹಿಸುವ ಋತ್ವಿಜ ಬ್ರಹ್ಮ. ಯುಧಿಷ್ಠಿರನು ಶ್ರೀಕೃಷ್ಣನಿಗೆ ನಮಿಸಿ, ದೇವ, ನಿನ್ನ ಕರುಣೆಯಿಂದಲೇ ಸಮಸ್ತ ರಾಜರನ್ನು ಗೆದ್ದೆವು. ಅಪಾರ ಸಂಪತ್ತು ಸಾಧನಗಳೂ ದೊರೆತವು. ರಾಜಸೂಯ ಯಾಗವು ಪ್ರಾರಂಭವಾಗಲಿದೆ. ಈಗ ದೀಕ್ಷಿತನಾಗುವ ಹಿರಿಮೆಯು ನನಗೆ ಸಲ್ಲುವುದಿಲ್ಲ ದೇವ, ನೀನೇ ದೀಕ್ಷಿತನಾಗು ಎಂದು ಬೇಡಿಕೊಂಡನು. ಶ್ರೀಕೃಷ್ಣನು ತಲೆಬಾಗಿ ಧರ್ಮಜನನ್ನು ಮೇಲೆತ್ತಿದನು. ಆ ಕರುಣಾನಿಧಿಯು ಧರ್ಮರಾಯನಿಗೆ, ಮಹಾ ಸದ್ಗುಣಶಾಲಿಯೇ, ಬಾ ಎನ್ ಆನೆಯೇ ಬಾ ಎಂದು ಹೇಳಿ ಅಪ್ಪಿಕೊಂಡು ಮೈದಡವಿ, ಚಂದ್ರವಂಶದ ಸೂರ್ಯನೇ, ನೀನು ದೀಕ್ಷಿತನಾಗುವುದು ಸಲ್ಲುತ್ತದೆ. ನನ್ನ ಮದದಾನೆಯೇ ದೀಕ್ಷಿತನಾಗು ಎನ್ನುತ್ತಾ ಯುಧಿಷ್ಠಿರನ ತಲೆಯ ಮೇಲೆ ಕೈಯಾಡಿಸಿ ಆಶೀರ್ವದಿಸಿದನು. ಹೀಗೆಂದು ಕೃಷ್ಣನು ಹೇಳಲು ಧರ್ಮರಾಯನು ಮಹಾಪ್ರಸಾದ ಎಂದು ಒಪ್ಪಿಕೊಂಡು ವೈಶಾಖ ಬಹುಳ ಚತುರ್ದಶಿ ದಿವಸದಂದು ಉತ್ತರ ಪೂರ್ವವೇದಿಗಳ ಬಳಿ ಪುಣ್ಯಾಹ ವಾಚನವನ್ನು ಕೇಳಿ ವೇದ ಮಂತ್ರಗಳಿಂದ ಸಂಸ್ಕಾರಗೊಂಡ ಜಲದಿಂದ ಪ್ರೋಕ್ಷಿತನಾಗಿ ಮರುದಿವಸ ರಾಜಸೂಯ ಯಾಗಕ್ಕೆ ದೀಕ್ಷಿತನಾದನು. ಮೈಗೆ ಬೆಣ್ಣೆಯನ್ನು ಹಚ್ಚಿಕೊಂಡು ಕೃಷ್ಣಾಜಿನವನ್ನು ಸುತ್ತಿಕೊಂಡು ಇನ್ನೊಂದು ಕೃಷ್ಣಾಜಿನವನ್ನು ಉತ್ತರೀಯವಾಗಿ ಹೊದೆದು ಬೆರಳುಗಳಲ್ಲಿ ಸಾರಂಗದ ಕೊಂಬಿನ ತುದಿಯನ್ನು ಹಿಡಿದು ಯಜಮಾನನಾದನು. ಸಮುದ್ರ ಘೋಷಕ್ಕೆ ಸರಿಸಮಾನವಾದ ಚತುರ್ವೇದಗಳ ಘೋಷಣೆಯ ನಡುವೆ ಯಜ್ಞಕುಂಡದ ಅಂತರ್ವೇದಿಗೆ ಬಂದನು. ಯಾಗಕ್ಕೆ ಬಂದ ರಾಜರ ಸಮೂಹವು ದೊಡ್ಡ ಚಪ್ಪರದಲ್ಲಿ ಬಹಿರ್ವೇದಿಯ ಮೇಲೆ ತಮ್ಮ ತಮ್ಮ ಸಿಂಹಾಸನಗಳಲ್ಲಿ ಕುಳಿತರು.
ಋಷಿವರ್ಯರ ವೇದಘೋಷ, ರಾಜಸೂಯ ಯಾಗದ ವಿಷಯವಾಗಿ ನಡೆಯುತ್ತಿದ್ದ ತರ್ಕ, ಪುರಾಣದ ಪಾರಾಯಣಗಳ ಸದ್ದು ಆಕಾಶವನ್ನು ತುಂಬಿತು.